ಭಾರತೀಯನಾಗಿ ನಾನು ಹೀಗೆ ನಡೆದುಕೊಳ್ಳಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದಕ್ಕೆ ರಾಷ್ಟ್ರಧರ್ಮ. ವಿದ್ಯೆಯ ಹಸಿವು ಇರಬೇಕು. ಆ ವಿದ್ಯೆಯ ಹಸಿವು ಯಾರಿಗಿರುತ್ತೋ ಅವನು ನಿದ್ದೆ ಬರಲ್ಲ. ತಾಯಿ, ಎರಡನೆಯದು ವಿದ್ಯೆ, ಮೂರನೇದು ಮನಸ್ಸು. ಇವು ನಾಲ್ಕು ಈ ತ್ರಿಪುಟಿಗಳು ಒಂದಾದಾಗ ಅವನು ವಿದ್ಯಾವಂತನಾಗ್ತಾನೆ. ಯಾವ ತಾಯಿ ಗರ್ಭಿಣಿಯಾಗಿದ್ದಾಗ ಮನಸ್ಸಿಗೆ ನೋವನ್ನುಂಟು ಮಾಡಿಕೊಳ್ತಾಳೋ ಅವರ ಮಕ್ಕಳಿಗೆ ವಿದ್ಯೆ ಹತ್ತಕ್ಕಂಥದ್ದು ಬಹಳ ಕಷ್ಟ. ನೀವು ನೋಡಿ, ಒಂದು ಮನೆಯಲ್ಲಿ ಒಬ್ಬ ಗೃಹಿಣಿ ಸರಿ ಇದ್ದರೆ ಅಪ್ಪ ಎಂಥವನೇನೇ ಆಗಿರಲಿ ಆ ಮನೆ ಏನು ಹಾಳಾಗಲ್ಲ. ಯಾರ ಮನೆಯಲ್ಲಿ ಗೃಹಿಣಿ ಸರಿ ಇಲ್ಲದಿದ್ದರೆ ಆ ಮನೆ ಸರ್ವನಾಶನವಾಗುವ. ಪಾರ್ವತಿ ಹೇಗೆ ಗಣಪತಿಯನ್ನು ಮಾಡಿ ಸರ್ವಸಿದ್ಧನನ್ನಾಗಿ ಮಾಡಿದ್ಲೋ ಪ್ರತಿಯೊಬ್ಬ ತಾಯಿಯೂ ಕೂಡ ಪಾರ್ವತಿಯೇ. ನಾನು ಹೇಳ್ತಾ ಇರೋದು ವಿದ್ಯೆ, ಸರ್ಟಿಫಿಕೇಷನ್ ಅಲ್ಲ. ನಿಮಗೆ ಲಕ್ಷಣ ಸರ್ಟಿಫಿಕೇಟ್ ಹೊಂದಿರತಕ್ಕಂಥವ್ರಿದ್ದಾರೆ, ಒಬ್ಬ ವಿದ್ಯಾವಂತ ಸಿಗೋದು ಅತ್ಯಂತ ವಿರಳವಾಗಿ. ಅದು ಜ್ಞಾನದಾಹ, ಜ್ಞಾನ ದಾಸೋಹ ಮಾಡ್ತಕ್ಕಂಥವ್ರಾಗಬೇಕು. ಅವರು ಜ್ಞಾನದಾಹಿಗಳಾಗಬೇಕು, ಜ್ಞಾನಗಾಹಿಗಳೂ ಕೂಡ ಆಗಬೇಕು. ಅವರು ಮಾಡ್ತಾರೆ ಒಂದು ಕೆಲವು ವಿಚಾರ, ಸೀಮಂತ ಮಾಡೋದು ಅಂತ. ಅದಕ್ಕೆ ಆವಾಗ ಒಂದು ಕ್ರಿಯೆ ಇದೆ. ಅದೇನು ಕ್ರಿಯೆ ಅಂದರೆ ವೀಣೆಯನ್ನು ಬಾರಿಸಬೇಕಂತವ್ರು. ವೀಣಾನಾದನವನ್ನು ಕೇಳಬೇಕಾ ತಾಯಿಯಾದವಳು. ಬುದ್ಧಿವಂತತನ, ವಿಶೇಷವಾಗಿ ಇಂಟೆಲಿಜೆನ್ಸ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಕರೀತೀವಿ, ಅದು ತಾಯಿ ಕಡೆಯಿಂದ ಬರುತ್ತೆ, ತಂದೆ ಕಡೆಯಿಂದ ಬರಲ್ಲ ಅಂತ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ವಿಚಾರಧಾರೆಯಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವಂತಹ ತತ್ವಜ್ಞಾನಿಗಳು ಆಗಿರುವಂತಹ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇವ ದತ್ತ. ಸರ್ವರಿಗೂ ಶುಭ ಆಗಲಿ. ಗುರುಜಿ, ಬಹಳಷ್ಟು ಜನ ಹೇಳೋದನ್ನು ಕೇಳ್ತಾ ಇರ್ತೀನಿ, ಈ ವಿದ್ಯೆ ಅನ್ನೋದು ನಮ್ಮ ಬದುಕಲ್ಲಿ ತಲೆಗೆ ಹತ್ತಲೇ ಇಲ್ಲಪ್ಪ, ಸರಸ್ವತಿ ಅನ್ನೋದು ಒಲಿಲೇ ಇಲ್ಲಪ್ಪ ನಮಗೆ ಅಂತ ಹೇಳ್ತಿರ್ತಾರೆ. ಆದರೆ ನಿಜಕ್ಕೂ ಅಂದರೆ ನಮ್ಮ ಮೆದುಳಿನ ಬುದ್ಧಿಮತ್ತೆಗೂ ಅಂದರೆ ವಿದ್ಯೆಯನ್ನು ಅರ್ಜನೆ ಮಾಡುವಂಥ ಏನು ಆ ಚಾಣಾಕ್ಷತೆ ಇದೆ, ಅದಕ್ಕೂ ಗ್ರಹಗತಿಗಳಿಗೂ ನಂಟು ಇದೆ ಅನ್ನೋದಾದರೆ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಗುರುಜಿ? ಇದು ಬಹಳ ಮನೋವೈಜ್ಞಾನಿಕವಾಗಿಯೂ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೂರು ಕ್ಷೇತ್ರಕ್ಕೂ ಸಲ್ಲತಕ್ಕಂತಹ ಒಂದು ಪ್ರಶ್ನೆ ಇದು. ಇದು ಮೂರು ವಿಧದಲ್ಲೂ ನಾವು ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಮೊಟ್ಟ ಮೊದಲನೆಯದಾಗಿ ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಮನುಷ್ಯ ಜೀವನದಲ್ಲಿ ಧರ್ಮ. ಧರ್ಮ ಅಂದರೆ ನಮ್ಮ ಆಚರಣೆ. ನಾನಾ ವಿಧವಾದ ಧರ್ಮಗಳು ನಮ್ಮಲ್ಲಿದೆ. ನನಗೆ ಒಂದು ರಾಷ್ಟ್ರಧರ್ಮ ಇದೆ, ಅಂದರೆ ನಾನು ಭಾರತೀಯ ಪ್ರಜೆ, ಭಾರತೀಯನಾಗಿ ನಾನು ಹೀಗೆ ನಡೆದುಕೊಳ್ಳಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದಕ್ಕೆ ರಾಷ್ಟ್ರಧರ್ಮ. ಕರ್ನಾಟಕ ರಾಜ್ಯದ ಒಬ್ಬ ನಾನು ಪ್ರಜೆ, ರಾಜ್ಯ ಧರ್ಮ ಇದೆ. ಆಮೇಲೆ ನಾನು 10 ಶಿಷ್ಯರಿಗೆ ಪಾಠ ಹೇಳಿದ್ದೀನಿ, ಪಾಠ ಹೇಳ್ತಾನೂ ಇದ್ದೀನಿ. ಇದಕ್ಕೆ ಗುರುಧರ್ಮ, ಆಚಾರ್ಯ ಧರ್ಮ. ನಾನು ನಮ್ಮ ಗುರುಗಳಿಗೆ ನಾನು ಅಡಿಯಾಳು, ಶಿಷ್ಯ, ಅದು ಶಿಷ್ಯ ಧರ್ಮ. ನನಗೆ ಪತ್ನಿ ಇದ್ದಾಳೆ, ಅಲ್ಲಿ ಪತಿ ಧರ್ಮ. ಮಕ್ಕಳಿದ್ದಾರೆ, ಅಲ್ಲಿ ಪಿತೃಧರ್ಮ. ಸ್ನೇಹಿತರಿದ್ದಾರೆ, ಅಲ್ಲಿ ಸ್ನೇಹಿತರ ಧರ್ಮ. ಅಕ್ಕಪಕ್ಕದವ್ರ ಮನೆ ಇದ್ದಾರೆ, ನೆರೆಹೊರೆಯವರ ಧರ್ಮ. ಈ ರೀತಿಯಾಗಿ ನಾವು ಆಚರಣೆಗೆ ತರಬೇಕಾಗಿರ್ತಕ್ಕಂಥದ್ದು ನಡೆಸಲೇ ಅನಿವಾರ್ಯವಾಗಿ, ಕಡ್ಡಾಯವಾಗಿ, ನೀವು ಬೇಕೋ ಬೇಡೋ ಕಡ್ಡಾಯವಾಗಿ ನಡೆಸ್ತಕ್ಕಂಥದ್ದಕ್ಕೆ ಧರ್ಮ ಅನ್ನಬಹುದು. ಈ ರೀತಿಯ ಧರ್ಮಕ್ಕೂ ಓದಿಗೂ ಸಂಬಂಧ ಇದೆ. ಅದೇನು ಅಂತಂದರೆ, ದೊಡ್ಡ ಶ್ಲೋಕ ಇಷ್ಟು ಮಾತ್ರ ಆಯ್ಕೆ ಒಂದು ತುಂಡು ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ವಿದ್ಯಾತುರಾಣಂ ನರುಚಿರ್ನ ಪಕ್ವಂ, ಕ್ಷುಧಾತುರಾಣಂ ನರುಚಿರ್ನ ಪಕ್ವಂ. ಹಸಿವಾದವನಿಗೆ ರುಚಿ ಗೊತ್ತಾಗಲ್ಲ, ಮತ್ತು ಬೆಂದಿದೆಯೋ ಇಲ್ವೋ ಅದು ಗೊತ್ತಾಗಲ್ಲ. ನೋಡಿದ್ದೀರಾ, ಅನುಭವಕ್ಕೆ ಬಂದಿದೆಯಾ? ಅದು ಬಹಳ ಹಸಿವೆ ಆಗ್ಬಿಟ್ಟಿರುತ್ತೆ, ಎಲ್ಲೋ ಹೋಗ್ಬಿಟ್ಟಿರ್ತೀರ, ಏನೂ ಸಿಕ್ಕಿರಲ್ಲ ದಿನಪೂರ್ತಿ. ಮನೆಗೆ ಬಂದು ಹೆಂಡತಿಯೋ ತಾಯಿಯೋ ಅಕ್ಕವೋ ತಂಗಿಯೋ ಯಾರೊಬ್ರು ಅಣ್ಣನೋ ತಮ್ಮನೋ ಮಗಳೋ ಮಗನೋ ಏನಾದರೂ ಒಂದು ತಟ್ಟೆಗೆ ಹಾಕಿದ್ರು ಅಂತಂದರೆ, ಅನ್ನವೇ ನೋಡಿಲ್ಲ ಜೀವನದಲ್ಲಿ, ರೊಟ್ಟಿಯೇ ನೋಡಿಲ್ಲ, ಮುದ್ದೆಯೇ ನೋಡಿಲ್ಲ ಅಂತ ಗಬ 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 ಹೇಗೆ ತಿಂದುಬಿಡ್ತೀವಿ. ಯಾಕೆ ಅಂತಂದರೆ ಹಸಿವಿದ್ದವನಿಗೆ ಬೆಂದಿದೆಯೋ ಪಕ್ವವೋ ಉಪ್ಪು ಹೆಚ್ಚೋ ಖಾರ ಹೆಚ್ಚೋ ಏನು ಗೊತ್ತಾಗದೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ ಮುಖ್ಯ ಆಗುತ್ತೋ, ವಿದ್ಯಾರ್ಥಿಯ ಒಂದು ಲಕ್ಷಣ ಹೇಳಿದ್ರು ಹಿನ್ನವರು. ವಿದ್ಯಾತುರಾಣ ನ ಸುಖಂ ನ ನಿದ್ರ. ಆ ರೀತಿಯಾಗಿ ವಿದ್ಯೆಯ ಹಸಿವು ಇರಬೇಕು. ಆ ವಿದ್ಯೆಯ ಹಸಿವು ಯಾರಿಗಿರುತ್ತೋ ಅವನಿಗೆ ನಿದ್ದೆ ಬರಲ್ಲ. ಅವನಿಗೆ ಮಲಗಿರ್ತಾನೆ. ಟ್ರಿಗ್ನಾಮೆಟ್ರಿ ಹೇಳಿರ್ತಾರೆ ಕಾಲೇಜಲ್ಲಿ, ಯಾರೋ ಮೇಸ್ಟ್ರು,
ಸೋಷಿಯಾಲಜಿ ಹೇಳಿರ್ತಾರೆ, ಪೊಲಿಟಿಕಲ್ ಸೈನ್ಸ್ ಹೇಳಿರ್ತಾರೆ, ಕಂಪ್ಯೂಟರ್ಸ್ ಹೇಳಿರ್ತಾರೆ. ಯೋಚನೆ ಮಾಡ್ತಾ ಮಲಗಿರ್ತಾನೆ. ಆ ಯೋಚನಾ ಲಹರಿಯಲ್ಲೇ ದಣಿದೋ ನಿದ್ದೆ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಅವನು ಏನೇನನ್ನೋ ಯೋಚನೆ ಮಾಡಿಕೊಂಡು ಮಲಗ್ತಕ್ಕಂಥದ್ದಾದರೆ ಅದು ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಅದನ್ನೇ ಯೋಚನೆ ಮಾಡಿ ಹೇಳ್ತಾನೆ ಅವನು. ಎದ್ದು ತಿರುಗುವ ಪುಸ್ತಕ ತೆಗೆದು ನೋಡ್ತಾನೆ. ಅದು ಅರಿತುಕೊಳ್ಳುವವರೆವಿಗೂ ಅವನಿಗೆ ನಿದ್ದೆ ಹತ್ತಲ್ಲ. ಇದು ವಿದ್ಯಾರ್ಥಿಯ ಎರಡನೇದೇನು ಹೇಳುತ್ತೆ, ನ ಸುಖಂ. ಅವನಿಗೆಲ್ಲೂ ಸುಖದ ಅನುಭೂತಿ ಆಗೋದಿಲ್ಲ. ಒಳ್ಳೆ ಬಟ್ಟೆ ಕೊಡಿಸಿದ್ರೋ ಅವನಿಗೇನು ಅನಿಸಲ್ಲ. ಅವನು ತಿಳ್ಕೋಬೇಕು, ಓದಬೇಕು, ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು. ಅವನಿಗೆ ಅಂಕಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ ಅವನಿಗೆ ಯಾವ ಆಸಕ್ತಿ ಇರಲ್ಲ. ಇದು ಬಹಳ ವಿದ್ಯಾರ್ಥಿ ನಿಜವಾದ ಲಕ್ಷಣ. ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ 1000 ಜನ ಇದ್ದಾರೆ. ನನ್ನಲ್ಲಿಗೆ ನಾನು 1000 ಜನ ನಾನು ನೋಡಿದ್ದೇನೆ. ನಾನು ಅವರು ಹೇಳಬಾರ್ದು, ಅದರ ಒಂದು ಉದಾಹರಣೆಯನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಒಬ್ಬರು ಲೆಕ್ಚರರು, ಅವ್ರು ನೋಡಿದ್ರೆ ಬೇಸರ ಆಗುತ್ತೆ, ಹೆಸರೇ ಹೇಳೋದಿಲ್ಲ ನಾನು. ಅವರು ಬೆಂಗಳೂರಿನ ಒಂದು ಬಹಳ ದೊಡ್ಡ ಒಂದು ಕಾಲೇಜಿನಲ್ಲಿ ಅವರು ಉಪನ್ಯಾಸಕರು. ಅವರು ಬಂದು ನನಗೊಂದು ಪ್ರಶ್ನೆಯನ್ನು ಬರೀತಾರೆ. ಹೌ ಈಸ್ ಮೈ ಕ್ಯಾರಿಯರ್ ಅಂತ ಬರೀತಾರೆ. CARRIER ಅಂತ ಬರೀತಾರೆ. ಅಂದರೆ ಉಪನ್ಯಾಸಕರೊಬ್ಬರು ಹಿಂಗೆ ಬರೆದರೆ ಅವರ ಕೆಳಗಿರೋ ಛಾತ್ರರು ಏನಾಗ್ತಾರೆ ಅಂತಕ್ಕಂಥದ್ದು ನನ್ನ ಮೂಲಭೂತವಾದ ಪ್ರಶ್ನೆ. ನಾನೇನು ಸರ್ವಜ್ಞ ಅಲ್ಲ, ನಾನು ಕೆಲವು ವಿಚಾರದ ದಡ್ನೆಯ, ಅದು ಬೇರೆ ಪ್ರಶ್ನೆ. ಆದರೆ ಅಲ್ಲಿ ಹೋಗಿ ನಾನು ಪಾಠವನ್ನು ಹೇಳ್ತೀನಿ ಅಂದಾಗ ಇದು ಕಾರಣ ಏನಿದಕ್ಕೆ ಅಂತಂದರೆ, ಇದು ಯಾವುದೋ ಒಂದು ಪಾರಿತೋಷಕ್ಕೋ ಅಂಕಕ್ಕೋಸ್ಕರ ಓದಿರ್ತಕ್ಕಂತಹದ್ದು ಈ ಒಂದು ಪಂಗಡ. ನಾನು ಹೇಳಿದ್ದು ಈ ನಾವು ಹೇಳ್ತಾ ಇರೋದೇನು ವಿದ್ಯೆ ಅಂತಂದರೆ, ಯಾವ ಪಾರಿತೋಷಕ್ಕೂ ಯಾವ ಅಂಕಕ್ಕೂ ಬೇಕು ಜೀವನಕ್ಕೆ ಅಂಕ ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿಜವಾದ ವಿದ್ಯೆ ಯಾವಾಗ ಹತ್ತಲ್ಲ ನಿಮಗೆ ಅಂತಂದ್ರೆ ಸರ್ಟಿಫಿಕೇಟ್ ಬರುತ್ತೆ, ಕೆಲಸವೂ ಸಿಗುತ್ತೆ, ದುಡ್ಡು ಸಂಪಾದನೆ ಮಾಡ್ತೀರಾ, ಮನೇನೂ ಕಟ್ತೀರಾ, ಮದುವೆನೂ ಆಗುತ್ತೆ, ಮಕ್ಕಳು ಆಗುತ್ತೆ, ಮುಗಿದು ಹೋಯಿತು. ಆದರೆ ನಿಮ್ಮಲ್ಲಿ ನೀವು ಅಂತರ್ಮುಖವಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ, ನಾನು ಏನು ಮಾಡ್ತಿದ್ದೀನಿ ಅಂತ ಅನಿಸೀತು. ಆ ನಿಟ್ಟಿನಲ್ಲಿ ಮನೋವೈಜ್ಞಾನಿಕವಾದ ಧರ್ಮದ ಒಂದು ತಳಹದಿಯಲ್ಲಿ ನಾವು ನೋಡಿದಾಗ, ಬೆಳಕಿನಲ್ಲಿ ನೋಡಿದಾಗ, ವಿದ್ಯೆ ಬೇಕು ಅಂತ, ವಿದ್ಯೆಗೆ ವಯಸ್ಸಿಲ್ಲ ಕಲೀಲಿಕ್ಕೆ. ವಿದ್ಯಾರ್ಥಿ 8 ವರ್ಷದವನೇ ಆಗಿರಬೇಕು, 16 ವರ್ಷ ಆಗಿರಬೇಕು, ಇಲ್ಲ. ನನಗೆ ಬೇಕಾದವರೊಬ್ಬರು ಹೇಳಿದ್ರು, ಅಮೆರಿಕ ಹೋಗಲಿಕ್ಕೆ MBBS ಮುಗಿಸ್ಕೊಂಡು USMLE ಅಂತ ಪರೀಕ್ಷೆಗಳಿವೆ. ಇಲ್ಲಿ 2 ಪರೀಕ್ಷೆ, ಅಮೆರಿಕದಲ್ಲಿ ಹೋಗಿ ಒಂದು ಪರೀಕ್ಷೆ ಬರೆದು ಆನಂತರ ಬೇರೆ ಅಮೆರಿಕದಲ್ಲೂ ಹೋಗಿ ಅವರು ಈ ವೈದ್ಯಕೀಯ ಓದನ್ನು ಮುಂದುವರಿಸಬಹುದು, ಪೋಸ್ಟ್ ಗ್ರ್ಯಾಜುಯೇಷನ್. ಆ ಮಗು ಹೋಗಿ ಬರೆದಾಗ ಆ ಹುಡುಗಿಗೆ 25 ವರ್ಷದ ಒಂದು ಮಗು, ಅದು USMLE ಬರೆಯೋಕ್ಕೆ ಹೋದಾಗ 63 ವರ್ಷದ ವೃದ್ಧರು ಬಂದು ಪರೀಕ್ಷೆ ಬರೀತಿದ್ದಾರಂತೆ. ನಾನು ಹೇಳಿದೆ, ಹೋಗ್ಬಿಟ್ಟು ಅವ್ರಿಗೆ ಶಬಾಷ್ಕರಿ ಕೊಟ್ಟು ಬರಬೇಕಿತ್ತು ಮಗು ನೀನು ಅಂತಂದೆ ನಾನು. ಇದು ವಿದ್ಯಾರ್ಥಿಯ ಲಕ್ಷಣ. ನೋಡಿ, ಆ ತಾತ 63 ವರ್ಷದಲ್ಲಿ ಬಿಟ್ಟಿಲ್ಲ. ನಾನು ಇದನ್ನು ಅಮೆರಿಕಕ್ಕೆ ಹೋಗ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ, ಇದನ್ನು ಸಾಧಿಸ್ತೀನಿ ಅಂತಕ್ಕಂತಹ ಛಲ, ಅಂದರೆ ಇದನ್ನು ನಾನು ತಿಳ್ಕೋಬೇಕು ಅಂತಕ್ಕಂತಹ ಒಂದು ಪಟ್ಟಭದ್ರತೆಗಳು. ಆ ರೀತಿಯಾಗಿ ವಿದ್ಯೆ ಬೇಕು ಅಂತಕ್ಕಂಥವನಿಗೆ ನಿದ್ದೆ ಬರಬಾರ್ದು, ಸುಖದ ಅನುಭೂತಿ ಆಗಬಾರ್ದು. ಇದು ಮೊದಲನೆಯ ಧರ್ಮದ ಲಕ್ಷಣ ವಿದ್ಯಾರ್ಥಿ. ಇಷ್ಟಿದ್ದು ಬಿಟ್ಟರೆ ಅವನಿಗೆ ವಿದ್ಯೆ ಹತ್ತಕ್ಕೆ ಪ್ರಾರಂಭವಾಗುತ್ತೆ. ಎರಡನೇದು ಜ್ಯೋತಿಷ್ಯ ಮತ್ತು ಮನೋವೈಜ್ಞಾನಿಕತೆ ಎರಡನ್ನೂ ಸೇರಿಸಿ ಒಂದೇ ಉತ್ತರ. ಭಚಕ್ರದಲ್ಲಿ, ಅಂದರೆ ರಾಶಿಚಕ್ರ ಅಂತ ಕರೀತಾರೆ, ಅದರಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ ಅಂತ 12 ರಾಶಿಗಳಿರುತ್ತೆ. ಇದಕ್ಕೆ ಭಚಕ್ರ, ಜ್ಯೋತಿಷ್ಚಕ್ರ ಅಂತ ಕೂಡ ಹೆಸರು ಇದಕ್ಕೆ. ಇದು ಸುತ್ತಾ ಇರುತ್ತೆ. ಅದೇ ಕುಂಡ್ಲಿ, ಅದೇ ಜಾತಕ ಅಂತ ಕರೀತಾ ಇರೋದು ಜ್ಯೋತಿಷ್ಯದಲ್ಲಿ. ಈ ಜಗತ್ತಿನ ಮನುಷ್ಯ ಕುಂಡಲಿ ಅಂತ ಕರಿತೀವಿ. ಅದು ಮೇಷಲಗ್ನ. ಮೇಷಲಗ್ನದಿಂದ 4ನೇ ಮನೆ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಈ 4ನೇ ಮನೆಗೆ ತಾಯಿಯ ಸ್ಥಾನ ಅಂತ, ವಿದ್ಯಾಸ್ಥಾನ ಅಂತ, ಸುಖಸ್ಥಾನ ಅಂತ ಹೆಸರು ಜ್ಯೋತಿಷ್ಯದಲ್ಲಿ. ಇಷ್ಟನ್ನು ಅದೇ ಮನೆಯಿಂದನೇ ನಾವು ಅವಗತ ಮಾಡಿಕೊಳ್ಳಬೇಕು ಜ್ಯೋತಿಷ್ಯವನ್ನು ನೋಡಿದಾಗ. ಈ 4ನೇ ಮನೆಗೆ, ಈ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಚಂದ್ರ ಅಂದರೆ ತಾಯಿ ಅಂತ. 4ನೇ ಮನೆ ಮನಸ್ಸು, ಚಂದ್ರ ಅಂದರೆ ಮನಸ್ಸು, ಚಂದ್ರಮಾ ಮನಸ್ಸೋ ಜಾತಃ ಅಂತ ಬರುತ್ತೆ, ಶ್ರುತಿವಾಕ್ಯ ಇದು, ವೇದದಲ್ಲಿ ಬರುತ್ತೆ. ಚಂದ್ರ ಅಂತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸು. ಒಬ್ಬನೇ ಚಂದ್ರ, ಬಟ್ ಇಷ್ಟು ಜನಕ್ಕೂ ಮನಸ್ಸು, ಅವನೇ ಕಾರಕ. ಹಾಗೆಯೇ ಆ 4ನೇ ವಿದ್ಯಾಸ್ಥಾನವೂ ಹೌದು. ಇಲ್ಲಿ ನೋಡಿ, ಈಗ ಜ್ಯೋತಿಷ್ಯ 2 ಸೇರುತ್ತೆ. ಮನೆಯಲ್ಲಿ ತಾಯಿಯ ಆದ್ಯ ಗುರು, ನಾನು ಅದನ್ನು ಹೇಳಿದ್ದೇನೆ ಹೋದ ಸಂಚಿಕೆಗಳಲ್ಲಿ. ಯಾವುದರಲ್ಲಿ? ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಮೊದಲನೇ ಗುರು ತಾಯಿ, ಆಕೆ ಪಾತ್ಪೂಜೆ ಮಾಡಿಬಿಟ್ರಪ್ಪ ಅಂತ. ತಾಯಿ, 2ನೇದು ವಿದ್ಯೆ, 3ನೇದು ಮನಸ್ಸು. ಇವು 4 ಈ ತ್ರಿಪುಟಿಗಳು ಒಂದಾದಾಗ ಅವನು ವಿದ್ಯಾವಂತನಾಗ್ತಾನೆ. ಇದರ ಮರ್ಮಾರ್ಥ ಏನು ಅನ್ನೋದು ಮಹಾಜನಗಳು
ನಾನು ಸೇರಿಸಿ ತಿಳ್ಕೊಳ್ಳೋಣ ಇವತ್ತು. ಏನು ಅಂತಂದರೆ, ಈ 4ನೇ ಮನೆ ಇದೆಯಲ್ಲ, ತಾಯಿ, ನಾವೆಲ್ಲ ತಾಯಿ ಹೊಟ್ಟೆಲಿದ್ದು ಬಂದವರೇ ತಾನೆ. ಯಾವ ತಾಯಿ ಗರ್ಭಿಣಿಯಾಗಿದ್ದಾಗ ಮನಸ್ಸಿಗೆ ನೋವನ್ನುಂಟು ಮಾಡಿಕೊಳ್ತಾಳೋ ಅವರ ಮಕ್ಕಳಿಗೆ ವಿದ್ಯೆ ಹತ್ತಕ್ಕಂಥದ್ದು ಬೆಳೆ ಕಷ್ಟ. ರೀಸೆಂಟಾಗಿ ಒಂದು ರಿಸರ್ಚ್ ಆಗಿದೆ, ಯಾವುದು, ವೈದ್ಯಕೀಯ ಕ್ಷೇತ್ರದಲ್ಲಿ. ಏನು ಅಂತಂದರೆ, ಜನರ ಈ ಮತಿ ಇದೆಯಲ್ಲ, ಬುದ್ಧಿ, ಇದು ವಿದ್ಯೆಯನ್ನು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳಬೇಕು ಅಂತಂದರೆ, ಬುದ್ಧಿವಂತತನ, ವಿಶೇಷವಾಗಿ ಇಂಟೆಲಿಜೆನ್ಸ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಕರಿತೀವಿ, ಅದು ತಾಯಿ ಕಡೆಯಿಂದ ಬರುತ್ತೆ, ತಂದೆ ಕಡೆಯಿಂದ ಬರಲ್ಲ ಅಂತ. ಯಾರಾದರೂ ಇಂಟೆಲಿಜೆಂಟ್ ನೀವಿದ್ದೀರಿ, ನಾನಿದ್ದೀನಿ ಅಂದರೆ ಇದು ಕಾರಣ ಯಾರು ಅಂದ್ರೆ ನಮ್ಮಮ್ಮ, ನಿಮ್ಮ ತಾಯಿ. ಆ ತಾಯಿ ಅಂತಕ್ಕಂಥವಳು ತಾನು ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತಾಗ ಆ ತಾಯಿ ಕ್ಷೋಭೆ ಆದರೆ ಏನಾಗುತ್ತೀಗ, ಒಳಗಿರ್ತಕ್ಕಂತಹ ಗರ್ಭಸ್ಥವಾಗಿರ್ತಕ್ಕಂತಹ ಮಗುವಿಗೆ ಮಾನಸಿಕವಾದಂತಹ ಒಂದು ಒಳಗಡೆ ಏನಾಗುತ್ತೆ ಅಂದರೆ ಆಘಾತ ಆಗುತ್ತೆ, ಟ್ರಾಮಾ ಅಂತ ಕರೀತಾರೆ. ಅದು ಗೊತ್ತಾಗೋದಿಲ್ಲ, ಎಷ್ಟೋ ವಿಚಾರಗಳಲ್ಲಿ ಎಷ್ಟೋ ಜನಗಳಲ್ಲಿ ಗೊತ್ತಾಗೋದಿಲ್ಲ. ಅರ್ಥ ಏನು ಅಂತಂದರೆ, ನಾವು ತಾಯಂದಿರನ್ನು, ಎಲ್ಲ ಹೆಣ್ಣುಮಕ್ಕಳನ್ನು ದೇವಿ ಅಂತ ನೋಡಬೇಕು, ಅಮ್ಮನವರು ಅಂತಲೇ ಹೇಳುತ್ತೆ ಶಾಸ್ತ್ರ, ಇರಲಿ. ಆದರೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಇದಕ್ಕೊಂದು ನಾಮವೂ ಇದೆ, ಯೈ ನಮಃ ಅಂತ, ಅಂದರೆ ಹೆಂಗಸೇ ನಿನಗೆ ನಮಸ್ಕಾರ ಅಂತ ಅದರ ಅರ್ಥ. ಆ ರೀತಿಯಾಗಿರ್ತಕ್ಕಂತಹ ದೊಡ್ಡದಾದ ಒಂದು ಮಟ್ಟ ಏನೋ ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ತಾಯಿ ಸರ್ವತ್ರ ಪೂಜ್ಯಳು. ದೇವರೆಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅವನು ಎಲ್ಲ ತಾಯಿಯಾಗಿದ್ದಾನಂತ ಅಲ್ಲಲ್ಲಿ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಈ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡದೆ ನಡೆಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೈಹಿಕ ತೊಂದರೆಯಿಂದ ಏನೂ ಆಗೋದಿಲ್ಲ. ದೈಹಿಕ ತೊಂದರೆ ಹೆಚ್ಚು ಕಸರತ್ತು ಮಾಡಿದಷ್ಟು ಬಹಳ ಒಳ್ಳೆಯದು. ಅಂದರೆ ವೈದ್ಯರ ಇದು ತೊಗೋಬೇಕು, ಏನು ಸಲಹೆ. ಆಮೇಲೆ ನಾನು ಹೇಳಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಯಾರನ್ನು ವೆಯ್ಟ್ ಲಿಫ್ಟಿಂಗ್ ಮಾಡಿಬಿಟ್ರೆ ಕಷ್ಟ. ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಜವಾಬ್ದಾರಿ ವಹಿಸಿ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಹೇಳ್ದಂಗೆ ಮಾಡಿ. ಆದರೆ ಮಾನಸಿಕವಾದ ಪ್ರಶಾಂತತೆಯ ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕೆ ಒಂದು ಸಂಸ್ಕಾರವೂ ಉಂಟು ನಮ್ಮಲ್ಲಿ. ಯಾವುದರಲ್ಲಿ? ನಮ್ಮ ವೇದದಲ್ಲಿ 16 ಸಂಸ್ಕಾರಗಳಲ್ಲಿ ಒಂದು ಸೀಮಂತೋನ್ನಯನ ಅಂತ ಮಾಡ್ತಾರೆ. ಸೀಮಂತ, ಶ್ರೀಮಂತ ಅಂತಾರೆ ನೋಡಿ ಆಡು ಭಾಷೆಯಲ್ಲಿ. ಅದನ್ನು ಆ ಗರ್ಭಿಣಿಯಾದಾಗ ಆಕೆಯನ್ನು ಕುಡಿಸ್ಬಿಟ್ಟು ಮಾಡ್ತಾರೆ ಒಂದು ಕೆಲವು ವಿಚಾರ, ಸೀಮಂತ ಮಾಡೋದು ಅಂತ. ಅದಕ್ಕೆ ಆವಾಗ ಒಂದು ಕ್ರಿಯೆ ಇದೆ. ಅದೇನು ಕ್ರಿಯೆ ಅಂದರೆ ವೀಣೆಯನ್ನು ಬಾರಿಸ್ಬೇಕಂತವ್ರು. ವೀಣಾನಾದನವನ್ನು ಕೇಳಬೇಕಾ ತಾಯಿಯಾದವಳು, ವೀಣಾನಾದವನ್ನು ಕೇಳಬೇಕು. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮತ್ತೆ ನಮ್ಮ ಕರ್ನಾಟಕ ಅಥವಾ ಭಾರತ ಅಥವಾ ಇಡೀ ಪ್ರಪಂಚ ನೋಡಿದಂತಹ ಪರಮಾದ್ಭುತವಾಗಿರ್ತಕ್ಕಂತಹ ಒಬ್ಬರು ವಾಗ್ಗೇಯಕಾರರು ಮತ್ತು ಸಂಗೀತಜ್ಞರು, ಸಂಗೀತಕಾರರು ಇದ್ದರು. ಅವ್ರ ಹೆಸರೆಲ್ಲ ಹೇಳೋದಿಲ್ಲ, ವೈಯಕ್ತಿಕ ಆಗೋಗುತ್ತೆ. ಬಹಳ ದೊಡ್ಡ ಸಂಗೀತಗಾರರು. ಅವರು ಬಂದರೆ 100 ಜನ ಸಂಗೀತಗಾರಿದ್ರೆ 100 ಜನನು ಎದ್ದು ನಿಲ್ಲಬೇಕು. ಆ ಮಟ್ಟದ ಒಂದು ಸಂಗೀತ ವಿದ್ವಾಂಸರವರು. ಎಲ್ಲ ಬಿರುದುಗಳು ಬಾವಲಿಗಳು ಇತ್ತು. ಕಂಠ ಮಾತ್ರ ಪರಮಾದ್ಭುತವಾದ, ಯಾವುದೋ ಗಂಧರ್ವರೋ ಕಿನ್ನರರೋ ಹಾಡ್ದಂಗೆ ಇರ್ತಿತ್ತು. ಅವರ ಸಂಗೀತದ ಬಗ್ಗೆ ನಿಮಗೆ ಎಷ್ಟಿಷ್ಟು ಜ್ಞಾನ, ಎಷ್ಟು ಚೆನ್ನಾಗಿ ಹಾಡ್ತಾರೆ, ಹೇಗೆ ಸಾಧ್ಯ ಆಯಿತು ಅಂದರೆ ಅವರೊಂದು ಇಂಟರ್ವ್ಯೂಲಿ ಹೇಳ್ತಾರೆ, ಅವರು ಸಂದರ್ಶನದಲ್ಲಿ. ಅವ್ರ ತಾಯಿ ಹೊಟ್ಟೆಲಿದ್ದಾಗ ಅವರ ತಾಯಿ 9 ತಿಂಗಳು ಪ್ರತಿನಿತ್ಯವೂ 4 ಗಂಟೆ ಕಾಲ ವೀಣೆ ಬಾರಿಸ್ತಿದ್ದರಂತೆ. ಬಹಳ ಕುಶಾಗ್ರಮತಿಯೂ ಕೂಡ, ಬಹಳ ಬುದ್ಧಿವಂತರು ಕೂಡ. ಪರಮಾತ್ಮ ಬರೀ ಸಂಗೀತ ಅಲ್ಲ, ಬೇರೆ ವಿಚಾರ, ಜ್ಯೋತಿಷ್ಯ ತಿಳ್ಕೊಂಡಿದ್ದರು ಅವರು. ಅವ್ರ ಪಟ್ಶಿಷ್ಯರೊಬ್ಬರು ನನಗೆ ಬಹಳ ಪರಿಚಯ, ಆದ್ದರಿಂದ ಈ ವಿಚಾರಗಳೆಲ್ಲ ಗೊತ್ತು ನನಗೆ. ಅವರು ಹೇಳೋರು ಆ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದವರು. ಬಹಳ ದೀರ್ಘಾಯುವಾಗಿ ಇಡೀ ಪ್ರಪಂಚದಾದ್ಯಂತ ಕರ್ನಾಟಕ ಸಂಗೀತವೇ ಸಂಗೀತ ಕಚೇರಿಗಳನ್ನು ಕೊಟ್ಟು ಪಾಪ ಅವ್ರ ದೇಹವನ್ನು ಬಿಟ್ಟರು. ಅರ್ಥ ಏನಕ್ಕೆ ಹೇಳಿದೆ ಅಂದರೆ ನೋಡಿ, ಅದಕ್ಕೂ ಇದಕ್ಕೆ ಎಷ್ಟು ಹತ್ತಿರದ ಹೋಲಿಕೆ ಬಂತು ನೋಡಿ. ಆ ವೀಣೆ ಅಂತಕ್ಕಂಥದ್ದು ಮತ್ತೆ ಪರಮಾದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ. ಅದು ಇನ್ನೊಂದಿನ ಒಂದು ಕಾರ್ಯಕ್ರಮ, ವೀಣೆ ಬಗ್ಗೆನೂ ಒಂದು ಕಾರ್ಯಕ್ರಮ ಮಾಡ್ಬೋದು. ಒಂದು ವೀಣೆಯಲ್ಲಿ ತಂದಿಟ್ಟರೆ ನೀವು ಯಾರಾದರೂ ಅದರ ಬಗ್ಗೆನೂ ಹೇಳೋಣ ಆಗುತ್ತೆ. ಅದೆಷ್ಟು ನಿಮಗೆ ಮನೋವೈಜ್ಞಾನಿಕವಾಗಿ, ವೈಜ್ಞಾನಿಕವಾಗಿ, ಜ್ಯೋತಿಷ್ಯದಕ್ಕೆ, ಸಂಗೀತಕ್ಕೆ, ಮಂತ್ರಶಾಸ್ತ್ರಕ್ಕೆ ಏನೇನು ಸಂಬಂಧ ಅನ್ನೋದು ಹೇಳಲಿಕ್ಕೆ ಬರುತ್ತೆ ಅದರಲ್ಲಿ. ಆ ವೀಣಾನಾದನವನ್ನು ಕೇಳಬೇಕು. ಅಂದರೆ ನಮ್ಮ ಹಿಂದಿನವರು ಎಂತಹ ಬುದ್ಧಿವಂತರು, ಎಂತಹ ಜ್ಞಾನಿಗಳು ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ಮನಸ್ಸಿಲ್ಲದೆ ಇರೋವನು ಏನು ಓದ್ತಾನೆ? ಓದಬಹುದು, ಓದ್ತಕ್ಕಂತಹ ಕೆಲಸ ನಡೆಯುತ್ತೆ, ಆದರೆ ಓದು ಹತ್ತುವುದಿಲ್ಲ, ಆ ಸ್ಮೃತಿಯಲ್ಲಿ ಹೋಗಿ ಕೂರುವುದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಮನಸ್ಸು. ಮನಸ್ಸು ಅಂದರೆ ಏನು? ತಾಯಿ. ಮನಸ್ಸು ಅಂದರೆ ಇನ್ನೊಂದು ಚಂದ್ರ ಅಂದ್ರೇನು? ವಿದ್ಯೆ, 4ನೇ ಮನೆ. ಅದು ಈ ಒಂದು ಮನುಷ್ಯ ಜಂತುವಿನ ಲಗ್ನದಿಂದ 4ನೇ ಮನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಚಂದ್ರ ಅಂದರೆ ಉಪ್ಪು. ಡಿಹೈಡ್ರೇಷನ್ ಆದವನಿಗೆ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೋಡಿಯಂ ಬಿದ್ದೋಯ್ತು ಅಂತಂದರೆ ಜ್ಞಾನ ಕನ್ಫ್ಯೂಷನ್ ಶುರುವಾಗೋಗುತ್ತೆ. ಮನುಷ್ಯ ಗೊಂದಲ. ನೀವು ಇಲ್ಲಿ ಶ್ವೇತಾ ಅವ್ರು ಕೂತಿದ್ರೆ ನಾನು ನಿಮ್ಮನ್ನು ನೋಡ್ಬಿಟ್ಟು ನಾನು ಸುರೇಶ್ ಅಂತಲೂ ಕರಿಬಲ್ಲೆ ನಾನು, ಸೋಡಿಯಂ ಬಿದ್ದೋದ್ರೆ.
ಆ ರೀತಿಯಾಗಿ ಇದು ಏನಿದೆ ಈ ಉಪ್ಪು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೂ ಸಂಬಂಧ ಇದೆ ನೋಡಿ. ಮತ್ತೆ ನಾನು ಹೋದ ಸಂಚಿಕೆಯಲ್ಲಿ ಹೇಳಿದಾಗೆ ಇದಿಷ್ಟು ಕೂಡ ಈ 4ನೇ ಮನೆಯಿಂದ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂದರೆ ಒಬ್ಬರು ವಿದ್ಯಾವಂತರಾಗಲಿಕ್ಕೆ ಅವರೊಬ್ಬರೇ ಓದಿದ್ರೆ ಸಾಲದು. ಅವರು ಗರ್ಭಾವಸ್ಥೆಯಲ್ಲಿದ್ದಾಗಿಂದ ಗರ್ಭದಲ್ಲಿ ತಾಯಿಯ ಒಂದು ಮನಸ್ಥಿತಿಯ ಸಂಸ್ಕಾರ ಮಗುವಾಗಿರುತ್ತೆ. ಸೊ ಆದ್ದರಿಂದ ವಿದ್ಯೆ ಯಾವುದಾದ್ರೂ ಮಗುಗೆ ಬೇಕು ಅಂತಂದರೆ ತಾಯಿ ಅಂದರೆ ಇವತ್ತಿನಿಂದ ಎಚ್ಚೆತ್ತುಕೊಳ್ಳಬೇಕು. ಅವರನ್ನು ನೋಡಿಕೊಳ್ತಕ್ಕಂತಹ ಯಾರು ಆ ತಾಯಿಯ ಗಂಡ ಇದ್ದಾನೋ, ಅತ್ತೆ ಮಾವ ಇದ್ದಾರೋ, ಅಪ್ಪ ಅಮ್ಮ ಇದ್ದಾರೋ, ಅವರು ಎಚ್ಚೆತ್ತುಕೊಂಡು ಆ ಗರ್ಭಿಣಿ ತಾಯಿಯನ್ನು ಚೆನ್ನಾಗಿ ಜತನ ಮಾಡಿ ಮನಸ್ಸಿಗೆ ತೊಂದರೆ ಕೊಡದ ರೀತಿಯಲ್ಲಿ ಆ ಒಂದು ಗರ್ಭಾವಸ್ಥೆ ಮುಗಿದು ಆಕೆ ಪ್ರಸವವಾದ ನಂತರದಲ್ಲಿ ನೀವು ವಿದ್ಯೆ ಹೇಳ್ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಬಹಳ ಶುದ್ಧವಾಗಿರ್ತಕ್ಕಂತಹ ಒಂದು ಯಾವುದಾದ್ರೂ ಒಂದು ಪೇಪರ್ ಇದ್ದರೆ ನೋಡಿ ಅದರ ಮೇಲೆ ಚೆನ್ನಾಗಿ ಬರಿಬೋದು. ಅದರ ಮೇಲೆ ನೀವೆಲ್ಲ ಗೀಚ್ಕೊಂಡು ಬರ್ತೀರ ನನ್ನ ಹತ್ರ, ನಾವೇನು ಬರೀಲಿಕ್ಕೆ ಸಾಧ್ಯ ಅದರ ಮೇಲೆ. ಈ ರೀತಿಯಾಗಿ ಗೊಂದಲಗಳು ಸೃಷ್ಟಿಯಾಗಿಬಿಡುತ್ತೆ. ಇದಕ್ಕೆ ಮೂಲಭೂತವಾಗಿ ಅಂದರೆ ಆ ಒಂದು ಹೊಟ್ಟೆಯಲ್ಲಿ ಮಗು ಇದ್ದಾಗ ಅಲ್ಲಿಂದ ಇದು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಹೇಳಬಹುದು. ಮತ್ತು ಜ್ಯೋತಿಷ್ಯದಲ್ಲಿ ಇನ್ನೂ ಒಂದು ಬಹಳ ದೊಡ್ಡ ಮಾತಿದೆ. ಕೈಲಾಸಕ್ಕೆ ಎಲ್ಲ ಗ್ರಹಗಳು ಹೋದ್ರಂತೆ, ನಾನು ದೊಡ್ಡವನು ನಾನು ದೊಡ್ಡವನು ನಾನು ದೊಡ್ಡವನು ಅಂತ. ಈಶ್ವರ ನಕ್ಬಿಟ್ಟು ಸರಿನಯ್ಯ ಬನ್ರಯ್ಯ ಅಂದ್ಬಿಟ್ಟು ಎಲ್ಲ ಗ್ರಹಗಳನ್ನು ಈ ಕಡೆ ತಕ್ಕಡಿಗೆ ಹಾಕಿದ್ನಂತೆ. ಯಾರನ್ನ? ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು 8 ಜನನ್ನ ಈ ಕಡೆ ತಕ್ಕಡಿಗೆ ಚಂದ್ರನ ಕುಡಿಸಿದ್ನಂತೆ. ಚಂದ್ರ ಈ 8 ಗ್ರಹಕ್ಕಿಂತ 1 ಗುಲ್ಗಂಜಿ ಹೆಚ್ಚು ತೂಗ್ಬಿಟ್ನಂತೆ. ಚಂದ್ರ ಸರ್ವಗ್ರಹಾಣ ಬಲವೀರ್ಯ ಬೀಜಂ ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ. ಚಂದ್ರಬಲ ಎಲ್ಲ ಗ್ರಹಗಳ ಬಲಕ್ಕಿಂತಾನೂ ಹೆಚ್ಚು ಮೂಲ ಆಗಿದೆ. ಯಾಕೆ ಹೇಳಿ? ಚಂದ್ರ ಅಂದರೆ ಏನು ಅಂತ ಹೇಳಿದೆ? ತಾಯಿ. ನೀವು ನೋಡಿ, ಒಂದು ಮನೆಯಲ್ಲಿ ಒಬ್ಬ ಗೃಹಿಣಿ ಸರಿ ಇದ್ದರೆ ಅಪ್ಪ ಎಂಥವನೇನೇ ಆಗಿರಲಿ ಆ ಮನೆ ಏನು ಹಾಳಾಗಲ್ಲ. ಯಾರ ಮನೆಯಲ್ಲಿ ಗೃಹಿಣಿ ಸರಿ ಇಲ್ಲದಿದ್ದರೆ ಆ ಮನೆ ಸರ್ವನಾಶನವಾಗಿ ಹೋಗುತ್ತೆ. ಅದಕ್ಕೆ ನಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹಮುಚ್ಯತೆ. ನೀವು 4 ಬಿಲ್ಡಿಂಗ್ ಗೋಡೆ ಕಟ್ಬಿಟ್ಟು ಮೇಲ್ಗಡೆ ನೀವು ಮಾರ್ಬಲ್ ಟೈಲ್ಸ್ ಹಾಕಿದಾಗ ಗೃಹ ಅನ್ನಿಸ್ಕೊಳ್ಳಲ್ಲ. ಅಲ್ಲೊಬ್ಳು ಗೃಹಿಣಿ ಇರಬೇಕು. ಆ ಗೃಹಿಣಿಯನ್ನೇ ನಾವು ತಾಯಿ ಅಂತ ಕರಿತಕ್ಕಂಥದ್ದು. ಆ ತಾಯಿಯ ಶಕ್ತಿ ಅಂತಹ ದೊಡ್ಡದು. ಯಾರ ಮನೆಯಲ್ಲಿ ತಾಯಿ, ಅವಳು ದೊಡ್ಡ ಶಿಕ್ಷಕಿ, ಅವಳು ದೊಡ್ಡ ಗುರು. ಎಲ್ಲದಕ್ಕೂ ಎಷ್ಟು ಮುದ್ದು ಮಾಡೋಕ್ಕೆ ಬರುತ್ತೋ ಅಷ್ಟೇ ಶಿಕ್ಷೆಯನ್ನು ಕೊಡೋಕ್ಕೂ ಯಾವ ಮನೆಯಲ್ಲಿ ತಾಯಿಗೆ ಬರುತ್ತೋ. ಶಿಕ್ಷೆ ಅಂದರೆ ಕೋಲ್ ತೊಗೊಂಡು ಹೊಡೆದ್ಬಿಟ್ಟು ಬರೆ ಇಟ್ಬಿಡೋದಲ್ಲ. ಮಾನಸಿಕವಾಗಿ ಮಕ್ಕಳನ್ನು ಏನು ಮಾಡಬೇಕು ಅಂದರೆ ಆ ಭಯ ಮತ್ತು ಹದ್ದುಬಸ್ಸಿನಲ್ಲಿ ಇಡಬೇಕು. ಇಟ್ಟರೆ ಮಕ್ಕಳು ನೋಡಮ್ಮ ವಿದ್ಯಾವಂತರಾಗ್ತಾರೆ. ಮಿಕ್ಕಿದ್ದೆಲ್ಲ ಆಮೇಲೆ ನಿಮಗೆ ಜ್ಯೋತಿಷ್ಯ ಯಾವ ಗ್ರಹ ಸರಿ ಇಲ್ಲ. ನಾವು ಚಂದ್ರನ್ನೇ ನೋಡೋದು ಮನಸ್ಸಿಗೆ. ಚಂದ್ರ ಕೆಟ್ಟ ಅಂದರೆ ಅವನು ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಮೂಲಭೂತವಾಗಿ ಏನು ಅಂತಂದರೆ ಹಿಂದಿನ ಸುಮಾರು ಇರುತ್ತೆ. ಅದೊಂದು ಇತಿಹಾಸವೇ ಹೇಳಬಹುದು. ಅದು ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ಎದುರಿಗೆ ಬಂದು ಜಾತಕ ತೋರಿಸ್ತಾ ಇವೆಲ್ಲ ಹೇಳೋಕ್ಕಾಗಿತ್ಯೆ? ನಿಮ್ಮಮ್ಮ ನೀನು ಮುದ್ದು ಮಾಡಿ ಹಾಳು ಮಾಡಿದ್ರು ಇದನ್ನು ಹೇಳಾಗಿದೆ. ನಾವು ನಿಜ ಹೇಳಬೇಕಾಗತ್ತೆ ಕೆಲವೊಮ್ಮೆ. ಆ ರೀತಿಯಾಗಿ ತಾಯಿಯ ಕೈಯಲ್ಲಿ ಅದನ್ನು ಮಾಡಲಿಕ್ಕೆ ಬರುತ್ತೆ. ಪಾರ್ವತಿ ಹೇಗೆ ಗಣಪತಿಯನ್ನು ಮಾಡಿ ಸರ್ವಸಿದ್ಧನನ್ನಾಗಿ ಮಾಡಿದ್ಲೋ, ಪ್ರತಿಯೊಬ್ಬ ತಾಯಿಯೂ ಕೂಡ ಪಾರ್ವತಿಯೇ. ಪ್ರತಿಯೊಂದು ಮಗುವು ಕೂಡ ಗಣಪತಿ ಅಥವಾ ಗಣೇಶಾನಿ ಹೆಣ್ಣು ಮಗು ಆದರೆ ಅದನ್ನು ಹೇಗೆ ಬೊಂಬೆ ಮಾಡ್ತಾನೆ ತಾಯಂದ್ರಿಗೆ ಬಿಟ್ಟಿರ್ತಕ್ಕಂಥದ್ದಾಗಿದೆ. ಆಕೆ ಏನು PhD ಮಾಡಿರಬೇಕು ಅಂತಿಲ್ಲ. ನಾನು ಹೇಳ್ತಾ ಇರೋದು ವಿದ್ಯೆ, ಸರ್ಟಿಫಿಕೇಷನ್ ಅಲ್ಲ. ನಿಮಗೆ ಲಕ್ಷಣ ಸರ್ಟಿಫಿಕೇಟ್ ಹೊಂದಿರತಕ್ಕಂಥವ್ರಿದ್ದಾರೆ. ಒಬ್ಬ ವಿದ್ಯಾವಂತ ಸಿಗೋದು ಅತ್ಯಂತ ವಿರಳವಾಗಿದೆ. ಅತ್ಯಂತ ವಿರಳವಾಗಿಬಿಟ್ಟಿದೆ. ಸಂಸ್ಕಾರಗಳು ಅತ್ಯಂತ ಮುಖ್ಯವಾಗಿದೆ. ಈ ರೀತಿಯಾಗಿ ಮನೋವೈಜ್ಞಾನಿಕ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ತಾತ್ವಿಕವಾದ ದೃಷ್ಟಿಯಿಂದ, ಜ್ಯೋತಿಷದ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆ ಮೂಲಭೂತವಾಗಿ ಮನಸ್ಸು ಸರ್ವಕಾರಣವಾಗಿದೆ. ಈ ಮನಸ್ಸನ್ನು 5 ವರ್ಷದ ಒಳಗಡೆ ಮನುಷ್ಯನ ಬುದ್ಧಿವಂತಿಕೆ ನಿರ್ಣಯ ಆಗೋಗುತ್ತೆ. ಮಗು 5 ವರ್ಷ ಬರೋ ಅಷ್ಟರಲ್ಲಿ ಬುದ್ಧಿವಂತಿಕೆ ಅಲ್ಲಿಗೆ ನಿಂತೋಗುತ್ತೆ. ಆಮೇಲೆ ನೀವು ಅದ್ರಲ್ಲಿ ತುಂಬ್ಕೋತಾ ಹೋಗ್ತೀರಾ ಅಷ್ಟೇ. ಅದು ಕೊಡ ಸಿದ್ಧ ಮಾಡಬೇಕು. ಆ ತಾಯಿ ಮೊದಲನೆಯ ದಿವಸದಿಂದ, ಆಕೆ ಗರ್ಭವನ್ನು ಧರಿಸಿದ ದಿವಸದಿಂದ 280 ದಿವಸ ಪ್ರಸವಾದವರೆಗೂ ಒಂದು ಹಂತ. ಅದಾದ ನಂತರ ಅಲ್ಲಿಂದ 5 ವರ್ಷದ ಮಗು ತುಂಬುವವರೆಗೂ ತಾಯಿಯೇ ಮಗುವನ್ನು ತಿದ್ದಬೇಕು. ಅವಳೊಬ್ಬಳ ಕೈಯಲ್ಲೇ ಸಾಧ್ಯ. ಆಕೆ ಜೀವ ಕೊಟ್ಟಿರೋದಲ್ವೇ, ಬೆಳೆಸಿತ್ತಾನೆ ಹೊಟ್ಟೆಯಲ್ಲಿಟ್ಟುಕೊಂಡು. ಆ ರೀತಿಯಾಗಿ ಆ 5 ವರ್ಷದೊಳಗೆ ಏನು ಮಾಡಬೇಕು? ಮಗುವನ್ನು ಸರಿಯಾಗಿ ಲಾಲನೆ ಜೊತೆಗೆ ಪಾಲನೆಯನ್ನು ಮಾಡಬೇಕು. ಆ ರೀತಿಯಾಗಿರ್ತಕ್ಕಂತಹ ಒಂದು ಮನಸ್ತತ್ವವನ್ನು ಬೆಳೆಸಿದ್ದೇ ಆದರೆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ. ನೀವು ಹೇಳಿದ್ರೆ ಈಗಿನ ಕಾಲದಲ್ಲಿ ಭಾಳ ಒದ್ದಾಡ್ತಿದ್ದಾರೆ ಅಂತ. ಯಾಕೆ ಗೊತ್ತಾ? ಮಕ್ಕಳ ಕೈಯಲ್ಲಿ ಏನು ಕೊಡ್ತಿದ್ದಾರೆ ತಾಯಿಯಂದರು? ಮೊಬೈಲ್. ನೋಡಿ, ನಿಮ್ಮ ಬಾಯಲ್ಲಿ ಬಂದು ನಾನು ಹೇಳಲಿಲ್ಲ. ಅವಾಗೇನಾಗುತ್ತೆ? ನೋಡಬಾರ್ದನ್ನು ನೋಡ್ತು. ಅದು ಮನಸ್ಸಿಗೆ ಸಂಸ್ಕಾರ ಏನಾಗುತ್ತೆ? ಆ ದಿಕ್ಕಿಗೆ ಹೋಗುತ್ತೆ. ಅಲ್ಲಿ ಅದೇ ನೋಡಿ, ವಿದ್ಯಾತುರಾಣ ನ ಸುಖಂ ನಿದ್ರೆ. ಅದಕ್ಕೆ ಬರೀ ಸುಖನೇ ಬೇಕು. ಅದು ನೋಡದೇ ಇದ್ದರೆ ಅದು ಹಠ ಮಾಡ್ತವೆ. ಅದನ್ನು ನೋಡದೇ ಇದ್ದರೆ ಬಹಳ ಹಠ ಮಾಡ್ತಾವೆ ಮಕ್ಕಳು. ಅವಾಗೇನ ಸದ್ಯ ಇದು ಅಳದೇ ಇದ್ದರೆ ಸಾಕು. ಈ ಮಗು ಅಂದುಬಿಟ್ಟು ಏನು ಮಾಡ್ತಾರೆ? ಬಾಲಾನಾಂ ರೋಧನಂ ಬಲಂ. ಮಕ್ಕಳಿಗೆ ಯಾವ ಶಕ್ತಿ ಅಂದರೆ ಅಳೋನೇ ಶಕ್ತಿ ಅಂತೆ. ನೀವು ಅದಕ್ಕೆ ಬಗ್ಗಬಾರ್ದು. ತಾಯಿ ಆದೋ ನಿಜವಾದ ತಾಯಿಯವರು ಬಗ್ಗಲ್ಲ. ಹತ್ಕೊಳ್ಳಿ, ನಾನು ತಪ್ಪು ಮಾಡ್ತಿದ್ದೆ, ನಾನು ಏನು ಮಾಡಲ್ಲ ಅಂತ ಬಿಟ್ಟರೆ ಸರಿ ಹೋಗುತ್ತೆ. ಅದು ತನ್ನ ಪಾಡಿಗೆ ತಾನು. ನಾವೆಲ್ಲ ಹಾಕಿ ಬೆಳೆದು ಬಂದವ್ರೆ ನಾವು. ಹೌದು ಹೌದು ಗುರುಜಿ. ನೀವು ಮೊಬೈಲ್ ಕೊಟ್ಟು TV ಹಾಕಿ ಕುಡಿಸಿ,
ನೀವು ಕಂಪ್ಯೂಟರ್ ಗೇಮ್ಸ್ ಹಾಕ್ಕೊಟ್ಟು ಏನೇನೋ ಮಾಡಿದ್ರೆ ಏನಾಗುತ್ತೆ? ಅದು ನಿಮ್ಮ ಆಯ್ಕೆ, ನೀವು ಮಾಡಿ, ನಿಮ್ಮ ಮಕ್ಕಳು, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ವಿದ್ಯೆ ಬೇಕು ಅಂದರೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸರ್ಟಿಫಿಕೇಟು ಹೇಳ್ತಿಲ್ಲ ನಾನು, ವಿದ್ಯೆ ಎನ್ನುವ ವಿಚಾರಕ್ಕೆ ಮಾತ್ರ ಮಾತಾಡ್ತಿದ್ದೇನೆ. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿಬಿಟ್ರೆ ಮಕ್ಕಳಿಗೆ ಏನಾಗುತ್ತೆ? ವಿದ್ಯೆ ಅಲ್ಲಿಗೆ ಪೂರ್ತಿ ತಟಸ್ಥವಾಗಿ ಹೋಗುತ್ತೆ. ನಾಳೆ ದಿವಸ ಯಾವುದು ಕಲಿವಿಕೆ ಅಂತಕ್ಕಂಥದ್ದೇ ಕಷ್ಟ ಆಗುತ್ತೆ. ಈಗಲೇ ಉದಾಹರಣೆಗೆ ಯಾರಿಗಾದರೂ 20ನ್ನು 23 ಗುಣಿಸಿದ್ರೆಷ್ಟು ಅಂದರೆ ಅವರು 3/4 ಗಂಟೆ ತೊಗೋತಾರೆ. ಅವ್ರಿಗೆ 460 ಅಂತ ಹೇಳಲಿಕ್ಕೆ ಬರ್ತಿಲ್ಲ ಈಗಿನ ಕಾಲದ ಹುಡುಗರು ನಾವು ನೋಡಿದ ಹಾಗೆ. ಅದು ಯಾಕೆ ಅಂತಂದರೆ ನಾವು ನಮ್ಮನ್ನು ಬಿಟ್ಟು ಹೊರಗಿರ್ತಕ್ಕಂತಹ ವಸ್ತುಗಳನ್ನೇ ಹೆಚ್ಚು ಆಶ್ರಯಿಸ್ತಾ ಇದ್ದೀವಿ ಪ್ರತಿಯೊಂದು ವಿಚಾರಕ್ಕೂ. ಅದು ಕ್ಯಾಲ್ಕುಲೇಟರೇ ಆಗಿರಬಹುದು, ಗೂಗಲ್ಲೇ ಆಗಿರಬಹುದು, ಚಾಟ್ GPT ಆಗಿರಬಹುದು. ಬರವಣಿಗೆಯೇ ನಿಂತು ಹೋಗಿದೆ. ಆಮೇಲೆ ಮಾತುಗಳು ನಿಂತು ಹೋಗಿದೆ. ಪದ ಸಂಪತ್ತಿ ಇಲ್ಲ ನಮ್ಮಲ್ಲಿ ಇವತ್ತಿನ ದಿವಸ. ಪದ ಸಂಪತ್ತಿ ಇಲ್ಲ. ನೀವು ಮಾಧ್ಯಮದಲ್ಲಿ ನೋಡಿ, ಅವನಿಗೆ ಕರೆದರು, ಇದು ಯಾವ ವಿಭಕ್ತಿ, ಯಾವ ಪ್ರತ್ಯಯ ಇದು? ಅವನನ್ನು ಕರೆದರು ತಾನೇ ಇರೋದು. ಪಾಠ ಹೇಳ್ಕೊಟ್ಟಿರೋದು ನಮಗೆ ಮೇಷ್ಟ್ರುಗಳು ಕನ್ನಡದಲ್ಲಿ. ಶುದ್ಧ ಕಸ್ತೂರಿ ಕನ್ನಡ ಅಂದರೆ ಕಸ್ತೂರಿ ಏನು ಬರೀ ಕನ್ನಡ ಇದ್ದರೆ ಸಾಕಾಗಿದೆ ನಮಗೆ. ಅದನ್ನು ಅವನಿಗೆ ಕರೆದರು. ನಿಮಗೆ ಹೆಡ್ಲೈನ್ಸ್ ಬರುತ್ತೆ ನಿಮಗೆ ಯಾವುದು? ನಮ್ಮ ಮಾಧ್ಯಮದಲ್ಲಿ. ನಾನು ಬೈತಿಲ್ಲ, ಆದರೆ ಏನು ತಪ್ಪಾಗ್ತಾ ಇದೆ ಅಂದರೆ ಮಾಧ್ಯಮದವರು 3ನೇ ಒಂದು ಏನೋ ಸಂವಿಧಾನದ 4ನೇ ಕೈಯೋ 5ನೇ ಕೈಯೋ 6ನೇ ಕಾಲೋ ಏನೋ ಹೇಳ್ಕೋತಾರೆ ಅವರು. ಅದು ಅವರೇ ಹೇಳಬೇಕು ನಮಗೆ ತಿರುಗಿ ಮತ್ತೆ. ಆ ರೀತಿಯಾಗಿರಬೇಕಾದರೆ ವಿಭಕ್ತಿ ಪ್ರತ್ಯಯಗಳೇ ಹೊರಟೋಗಿದೆ. ಆ ರೀತಿಯಾಗಿ ಏನಾಗುತ್ತೆ ಅಂದರೆ ನಾವು ಒಂದು ಎಡವುದ್ವಿ ಅಂತ ಇಟ್ಕೊಳ್ಳಿ, ಅದೇನಾಗುತ್ತೆ ಅಲ್ಲಿಂದ ಒಂದು ಇತಿಹಾಸ ಶುರುವಾಗಿ ಹೋಗುತ್ತೆ. ಒಂದು ಸತಿ ತಪ್ಪು ಮಾಡೋರಿಗೂ ಅಷ್ಟೇ ಮನುಷ್ಯ. ಆನಂತರದಲ್ಲಿ ಏನಾಗುತ್ತೆ, ಎಲ್ಲ ಏನು ಮಾಡಿದ್ರು ಇಷ್ಟೇ ತಾನೇ ಅನ್ನೋ ಥರದಲ್ಲಾಗೋದು. ಆದ್ದರಿಂದ ವಿದ್ಯೆ ಬೇಕು ಅಂತಂದರೆ ಅವರ ಸುಖದ ಅನುಭೂತಿ ಮತ್ತು ನಿದ್ದೆ ಬರಬಾರ್ದು ಮಕ್ಕಳಿಗೆ. ಆ ರೀತಿಯಾದಂಥ ಒಂದು ಜವಾಬ್ದಾರಿಯಿಂದ ಬೆಳೆಸಬೇಕು ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಅವರು ಓದ್ಕೋತಾರೆ, ಅವ್ರು ಕಲ್ತ್ಕೋತಾರೆ. ಆ ಒಳಗಿರ್ತಕ್ಕಂಥ ಕಿಚ್ಚು ಹಚ್ಚಿ ಬಿಟ್ಬಿಡ್ಬೇಕು. ಅದು ಜ್ಞಾನ ದಾಸೋಹ ಮಾಡ್ತಕ್ಕಂಥವ್ರಾಗಬೇಕು ಅವರು. ಜ್ಞಾನದಾಹಿಗಳಾಗಬೇಕು, ಜ್ಞಾನಗಾಹಿಗಳೂ ಕೂಡ ಆಗಬೇಕು ಅವರು. ಆವಾಗ ಏನಂತ ವಿದ್ಯೆ ಪರಮಾದ್ಭುತವಾಗಿ ಅವರು ನೆಲೆಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದು. ಜ್ಯೋತಿಷ್ಯದಲ್ಲೂ ಸಾಕಷ್ಟು ಇದೆ, ಅದಕ್ಕೆ ಕಾಲಾನಂತರದಲ್ಲಿ ಹೇಳೋಣ. ಖಂಡಿತ ಗುರುಜಿ, ವಿದ್ಯಾರ್ಜನೆಗೆ ಬೇಕಾದಂಥ ಏನೆಲ್ಲ ಬೇಕು ಅನ್ನುವಂಥದ್ದು ಬಹಳ ಚಂದವಾಗಿ ಹೇಳ್ಕೊಟ್ಟಿದ್ದೀರಿ. ಯಾಕಂದರೆ ಒಂದು ಸಂಸಾರ, ಒಂದು ಕುಟುಂಬ, ಒಂದು ಸಮಾಜದಲ್ಲಿ ಹೆಣ್ಣಿನ ಪಾತ್ರ ಏನು ಅನ್ನೋಂಥದ್ದು. ಜೊತೆಗೆ ಇಷ್ಟು ದಿನ ಬಹಳಷ್ಟು ಜನ ಹೇಳ್ತಾ ಇದ್ರು ಗುರುಜಿ, ಹೆಣ್ಣಿನ ಗರ್ಭಾವಸ್ಥೆಯಲ್ಲಿ ಯಾಕೆ ವಿಶೇಷ ಕಾಳಜಿ ಬೇಕಾಗುತ್ತೆ, ಆಕೆಗೆ ಯಾಕೆ ಕಷ್ಟ ಕೊಡಬಾರ್ದು, ಯಾಕೆ ನೋವುಂಟು ಮಾಡಬಾರ್ದು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕೊಟ್ಟಿದ್ದೀರಿ. ಖಂಡಿತ ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಇದೇ ರೀತಿ ವಿದ್ಯಾಭ್ಯಾಸ ಆಗಲಿ, ಯಾವುದೇ ರೀತಿಯ ಸಮಸ್ಯೆಗಳಾಗಲಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದಾಗ ಖಂಡಿತವಾಗ್ಲೂ ಹಂಸ ಶ್ರೀ ಸವಿತ್ರ ಶರ್ಮಾ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೇರವಾಗಿ ಭೇಟಿಯಾಗಬಹುದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.